ನಮಸ್ಕಾರ. ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ನಾವು 5ನೆಯ ಎಪಿಸೋಡ್ ಮಧ್ಯಕಾಲೀನ ಮಹಿಳೆಯರ ಸಾಧನೆ ಮತ್ತು ಹಿರಿಮೆ ಇದರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ಮಧ್ಯಕಾಲೀನದಲ್ಲಿ ಬರುವಂತಹ ಮಹಿಳೆಯರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಜಿಯಾ ಸುಲ್ತಾನ್ ಹಾಗೂ ಜೀಜಾಬಾಯಿ. ಇವರೆಲ್ಲರ ಸಾಧನೆ ಮತ್ತು ನಮ್ಮ ಸಮಾಜಕ್ಕೆ ಅವರ ಕೊಡುಗೆ ಏನು, ಅದರಿಂದ ನಾವು ಏನನ್ನು ಕಲ್ತ್ಕೊಳ್ಬಹುದಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀಮತಿ ಸೇತುಲಕ್ಷ್ಮಿ ಶೇಷಾದ್ರಿರವರು. ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಇದುವರೆಗೂ ನಾವು ಹಿಂದಿನ ಮಹಿಳೆಯರ ಬಗ್ಗೆ ತಿಳ್ಕೊಂಡ್ವು. ಈಗ ಮಧ್ಯಕಾಲೀನ ಯುಗದ ಮಹಿಳೆಯ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ. ಈ ಮಧ್ಯಕಾಲೀನ ಯುಗ ಅಂತಂದ್ರೆ ಸ್ತ್ರೀಯರ ಪಾಲಿಗೆ ಒಂದು ರೀತಿಯಲ್ಲಿ ಕತ್ತಲೆಯ ಯುಗ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ವಿದೇಶಿ ದಾಳಿಕಾರರ ಪ್ರಭಾವದಿಂದಾಗಿ ಸ್ತ್ರೀಯ ಸ್ಥಾನಮಾನಗಳೆಲ್ಲ ಅಧೋಗತಿಗೆ ಇಳಿತಾ ಹೋಯಿತು. ಈ ಒಂದು ವಿದೇಶಿ ದಾಳಿಕೋರರಿಂದಾಗಿ ಅವರ ಪ್ರತಿಭೆ, ವಿದ್ವತ್ತು ಮತ್ತು ಪಾಂಡಿತ್ಯಗಳೆಲ್ಲವೂ ಕೂಡ ಮೂಲೆಗುಪ್ಪಾಗಿ ಹೋದವು. ಸ್ತ್ರೀಯನ್ನ 2ನೇ ದರ್ಜೆಯ ಪ್ರಜೆಯನ್ನಾಗಿ ನೋಡಲಾಗ್ತಾ ಇತ್ತು. ಅವಳಿಗೆ ಯಾವ ಸ್ವಾತಂತ್ರ್ಯವನ್ನು ಕೊಡಬಾರದು. ಸ್ತ್ರೀಯನ್ನು ಮೇಲ್ಮಟ್ಟದಲ್ಲಿ ಇಟ್ಟು ಅವಳ ಕೈ ಕೆಳಗೆ ಕೆಲಸ ಮಾಡಬಾರ್ದು. ಸ್ತ್ರೀ ಅಂದರೆ ಊಳಿಗವನ್ನು ಮಾಡಿಕೊಂಡಿರುವಂತಹ ಒಂದು ವ್ಯಕ್ತಿ ಅಂತ ಒಂದು ಭಾವನೆಯನ್ನ ಆಗಿನ ಕಾಲದಲ್ಲಿ ಬಿತ್ತಲಾಯ್ತು. ಆದರೂ ಕೂಡ ಅಂಥ ಆಳ್ವಿಕೆಯಲ್ಲೂ ಕೂಡ ದುರಂತ ಪರಿಸ್ಥಿತಿಯಲ್ಲೂ ಕೂಡ ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ಒಂದು ಶಕ್ತಿ, ಆ ಒಂದು ವಿಚಾರಗಳೆಲ್ಲವೂ ಕೂಡ ವಿಶೇಷವಾಗಿ ಅಲ್ಲಲ್ಲಿ ಪ್ರಕಟವಾಗ್ತಾ ಇತ್ತು. ಮಧ್ಯಕಾಲೀನ ಯುಗದ ಮಹಿಳೆಯ ಪರಿಸ್ಥಿತಿ ಬಹಳ ಶೋಚನೀಯವಾಗೇ ಇತ್ತು ಅಂತ ಹೇಳ್ಬೋದು. ಆಕೆಗೆ ಯಾವ ಸ್ವಾತಂತ್ರ್ಯವನ್ನು ಕೊಡಬಾರ್ದು, ಆಕೆಯ ಒಂದು ಪ್ರತಿಭೆಗೆ ಅವಕಾಶ ಕೊಡಬಾರ್ದು, ಪುರುಷನನ್ನು ಮೀರಿಸಿ ಆಕೆ ನಿಲ್ಲಬಾರ್ದು. ಇಂಥ ಭಾವನೆಗಳೆಲ್ಲ ವಿಶೇಷವಾಗಿ ಕಂಡು ಬರೋದಕ್ಕೆ ಶುರುವಾದವು. ಹಿಂದೆ ಯಾವ ರೀತಿಯಲ್ಲಿ ಪ್ರತಿಭೆ ಪ್ರಕಾಶಕ್ಕೆ ಅವಕಾಶ ಆಯಿತು ಅಂಥ ಒಂದು ಸ್ಥಿತಿ ಈಗ ಕಂಡು ಬರಲಿಲ್ಲ. ಆದರೂ ಕೂಡ ಒಂದು ಮಧ್ಯೆ ಅನೇಕ ಸ್ತ್ರೀಯರು ತಮ್ಮ ಪ್ರತಿಭೆಗಳಿಂದ ತಲೆ ಎತ್ತಿ ನಿಂತಿದ್ರು. ಆ ಒಂದು ಪ್ರತಿಭೆಗಳನ್ನ ಗುರುತಿಸೋದಕ್ಕೂ ಕೂಡ ಅವ್ರಿಗೆ ಒಂದು ಮನಸ್ಥಿತಿ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಪ್ರಮುಖವಾಗಿ ಕಂಡು ಬರುವಂತಹ ವ್ಯಕ್ತಿತ್ವ ಅಂದ್ರೆ ರಜಿಯಾ ಸುಲ್ತಾನ ಅಂತ ಒಬ್ಬ ಮಹಿಳೆ. ಆ ರಜಿಯಾ ಸುಲ್ತಾನ 1205ರಲ್ಲಿ ಜನನವಾಗಿದ್ದಳು. ಈಕೆ ದೆಹಲಿಯನ್ನು ಆಳಿದ ಸುಲ್ತಾನರ ಇಲ್ತಮಶ್ ಅಂತನ್ನೋರ ಮಗಳು. ತಂದೆಯ ಮರಣದ ನಂತರ ಪುತ್ರ ಸಂತಾನ ಇಲ್ಲದೆ ಇದ್ದಾಗ ಈಕೆಯೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ತಾನೇ ಆಡಳಿತವನ್ನ ಕೈಗೆತ್ಕೊಂಡ್ಳು. ಇದನ್ನು ಸಂಪ್ರದಾಯವಾದಿಗಳು ಬಹಳವಾಗಿ ವಿರೋಧ ಮಾಡಿದ್ರು. ಆದರೂ ಆಕೆ ಜಗ್ಗದೆ ಕುಗ್ಗದೆ ಆಡಳಿತವನ್ನು ನಡೆಸೋದಕ್ಕೆ ಶುರು ಮಾಡಿದ್ಲು. ರಜಿಯಾ ಸುಲ್ತಾನ ಒಬ್ಬ ದಿಟ್ಟ ಹೆಣ್ಣು ಮಗಳು. ಆಕೆ ಆಡಳಿತವನ್ನು ಕೈಗೆ ತೆಗೆದುಕೊಂಡು ಕೂಡಲೇ ದಂಗೆ ಎದ್ದವರನ್ನು ಅಲ್ಲಲ್ಲಿ ಸದೆಬಡಿಯೋದಕ್ಕೆ ಪ್ರಾರಂಭ ಮಾಡಿದ್ಲು ಮತ್ತು ಆಡಳಿತಾತ್ಮಕ ಸಾಮಾಜಿಕ ವಿಚಾರಗಳಲ್ಲಿ ಉತ್ತಮವಾದ ಬದಲಾವಣೆಗಳನ್ನು ಮಾಡಿದ್ಲು. ಯಶಸ್ವಿ ಮಹಿಳೆ ಅಂತ ಅನ್ನಿಸ್ಕೊಂಡ್ಲು. ದುರಂತ ಅಂದ್ರೆ ಈ ಒಂದು ಯಶಸ್ಸಿನ ಹಿಂದೆ ಸಂಪ್ರದಾಯವಾದಿಗಳು ಅನೇಕ ರೀತಿಯ ಪಿತೂರಿಯನ್ನು ನಡೆಸಿ ಅವಳ ಅಂತ್ಯವನ್ನ ಮಾಡೋದಕ್ಕೆ ಸಿದ್ಧರಾದರು. ಆದರೂ ಕೂಡ ಅನೇಕ ವಿಚಾರಗಳಲ್ಲಿ ಅವಳು ತನ್ನ ಸುಧಾರಣೆಯನ್ನ ಮಾಡೋದನ್ನ ನಿಲ್ಲಿಸಲಿಲ್ಲ. ಬಹಳಷ್ಟು ಮಟ್ಟಿಗೆ ಸುಧಾರಣೆಗಳನ್ನು ಮಾಡಿದ್ಲು. ಸ್ತ್ರೀ ಸಾಮರ್ಥ್ಯದ ಶಕ್ತಿಯನ್ನು ಸಾಧನೆಗಳ ಮೂಲಕ ತೋರಿಸಿ ಸ್ತ್ರೀ ಎಷ್ಟು ಸಬಲಳು ಅಂತ ತೋರಿಸ್ಕೊಟ್ಲು. ದುರಂತ ಅಂದ್ರೆ ಆ ಸಂಪ್ರದಾಯವಾದಿಗಳ ಪಿತೂರಿಗೆ ಸಿಕ್ಕಿ ಅವಳ ಅಂತ್ಯ ಆಯಿತು. ಇದು ಒಂದು ಸ್ತ್ರೀಯರ ಕಾಲಘಟ್ಟದಲ್ಲಿ ಕಂಡು ಬಂದಂತಹ ಒಂದು ಶೋಚನೀಯ ಸಂಗತಿ ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳ ಪ್ರತಿಭೆಯನ್ನು ಹಿಂದೆ ಎಷ್ಟು ಎತ್ತಿ ಹಿಡಿತಾ ಇದ್ರೋ ಅಂತಹ ಒಂದು ಇದರೊಳಗೆ ಈಗ ಅವಳು ಸುಧಾರಣೆಗಳನ್ನು ಮಾಡಿಯೂ ಕೂಡ ದುರಂತಕ್ಕೆ ಒಳಗಾಗಬೇಕಾಯಿತು. ಇನ್ನು ಮರಾಠರ ಕಾಲಕ್ಕೆ ಬಂದ್ರೆ ಅಲ್ಲಿ ಕಂಡು ಬರುವಂತಹ ವಿಶೇಷವಾದ ಮಹಿಳೆ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ. ಈ ಜೀಜಾಬಾಯಿ ಜನನ 12/1/1598ರಲ್ಲಿ ಆಯಿತು. ಮಹಾರಾಷ್ಟ್ರದ ಜಾಧವ್ ಮನೆತನದಲ್ಲಿ ಹುಟ್ಟಿದ ಈಕೆ ಶಹಜಿ ಭೋಂಸ್ಲೆಯೊಂದಿಗೆ ಬಾಲ್ಯ ವಿವಾಹವಾಯಿತು. ಹಿಂದೂ ಪರಂಪರೆಯ ಸಂಸ್ಕೃತಿಯನ್ನ ಉಳಿಸಲು ಒಳ್ಳೆಯ ಬುನಾದಿ ಹಾಕಿ ಮಗನನ್ನು ಬೆಳೆಸಿದರು.
ಈ ಜೀಜಾಬಾಯಿ ಬಹಳ ಧೀರ ಮಹಿಳೆ. ಶಿವಾಜಿಯ ಬಾಲ್ಯದ ದಿನಗಳಲ್ಲಿ ಆತನಿಗೆ ವಿಶೇಷವಾಗಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳ್ತಾ ಆ ಒಂದು ವೀರರ ಒಂದು ಗುಣಗಳನ್ನ, ಧೀರದಾತ್ತತೆಯನ್ನ ಮನಸ್ಸಿನಲ್ಲಿ ಬಿತ್ತಾ ಹೋದ್ಲು. ಹಿಂದೂ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಅಭಿಮಾನವನ್ನು ಬೆಳೆಸೋಕೆ ಅವಳು ತುಂಬಾ ಸಹಾಯಕಳಾದರು. ಹಾಗಾಗಿ ಶಿವಾಜಿ ಮಹಾರಾಜರಿಗೆ ಬಾಲ್ಯದಿಂದಲೂ ಕೂಡ ಹಿಂದೂ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಅಭಿಮಾನ ಬಂದು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬೇಕು, ಈ ಒಂದು ಮುಸಲ್ಮಾನರ ಒಂದು ದಾಳಿಕೋರರಾದಾಗ ಎಲ್ಲ ರಾಜ್ಯವೆಲ್ಲೋ ಪರರ ಪಾಲಾದಾಗ ಹಿಂದೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸೋದಕ್ಕೆ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಒಂದು ಮನಸ್ಸಿನಲ್ಲಿ ಭಾವನೆಯನ್ನು ಬಿತ್ತಿದವಳ ತಾಯಿ ಜೀಜಾಬಾಯಿ. ಈಕೆ ಹಿಂದೂ ಸಂಸ್ಕೃತಿ, ಹಿಂದೂ ಆಚಾರ ವಿಚಾರಗಳು, ಹಿಂದುತ್ವದ ಕಲ್ಪನೆ ಎಲ್ಲವೂ ಕೂಡ ಜೀಜಾಬಾಯಿಯಲ್ಲಿ ವಿಶೇಷವಾಗಿ ಇತ್ತು. ಅದನ್ನೆಲ್ಲವನ್ನು ಕೂಡ ತನ್ನ ಮಗನಿಗೆ ಧಾರೆ ಎರೆದು ಹಿಂದೂ ಸಾಮ್ರಾಜ್ಯ ಕಟ್ಟೋದಕ್ಕೆ ಬೆನ್ನೆಲುಬಾಗಿ ನಿಂತವಳು ತಾಯಿ ಜೀಜಾಬಾಯಿ. ಈಕೆ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡದಿದ್ರೂ ಕೂಡ ತನ್ನ ವ್ಯವಹಾರಗಳಿಂದ ಚೆನ್ನಾಗಿ ಶಿವಾಜಿ ಬೆಳೆಸೋದಕ್ಕೆ ಸಾಧ್ಯವಾಯಿತು. ಸ್ವತಂತ್ರ ಹಿಂದೂ ಸಾಮ್ರಾಜ್ಯದ ಕಲ್ಪನೆ ತಾಯಿ ಜೀಜಾಬಾಯಿಯಿಂದಲೇ ಶಿವಾಜಿ ಮಹಾರಾಜರಿಗೆ ಬಂತು. ಸ್ವತಂತ್ರ ಹಿಂದೂ ಸಾಮ್ರಾಜ್ಯದ ಕಲ್ಪನೆಯನ್ನು ಜೀಜಾಬಾಯಿ ಚಿಕ್ಕಂದಿನಿಂದಲೇ ಕನಸು ಕಂಡಿದ್ದವಳು. ತಾನು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ಬಿಟ್ಟು ಅನ್ನಿಸಿದಾಗ ಆಕೆ ತನ್ನ ಮಗನನ್ನ ಪ್ರೇರೇಪಿಸಿ ಮೊದಲಿನಿಂದಲೂ ಕೂಡ ಧೀರೋದಾತ್ತ ಕಥೆಗಳನ್ನು ಹೇಳುತ್ತಾ ಸ್ವತಂತ್ರ ಹಿಂದೂ ಸಾಮ್ರಾಜ್ಯದ ಕಲ್ಪನೆಯನ್ನು ಮನಸ್ಸಿನಲ್ಲಿ ಬಿತ್ತಿದಳು. ಶಿವಾಜಿ ಮಹಾರಾಜರ ಯಶಸ್ಸಿಗೆ ಬಹುಪಾಲು ತಾಯಿ ಜೀಜಾಬಾಯಿಯ ಒಂದು ಆಶೋತ್ತರಗಳೇ ಕಾರಣವಾಗಿತ್ತು ಅಂತ ಅನ್ಬಹುದು. ತನ್ನ ಹಿಂದೂ ಸಾಮ್ರಾಜ್ಯದ ಕಲ್ಪನೆಯನ್ನು ಮಗನ ಮೂಲಕ ಸಾಕ್ಷಾತ್ಕರಿಸಿಕೊಂಡ ತಾಯಿ ಜೀಜಾಬಾಯಿ ದೇಶಭಕ್ತಿಯನ್ನ ಬೆಳೆಸೋದ್ರಲ್ಲಿ ಮತ್ತು ದೇಶದಲ್ಲಿ ಒಟ್ಟುಗೂಡಿಸಿ ಜನಗಳನ್ನ ಹಿಂದೂ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಆಕೆ ವಹಿಸಿದ ಪಾತ್ರ ಬಹಳ ಮುಖ್ಯವಾದದ್ದು. ಶಿವಾಜಿಯಂತಹ ಅತ್ಯುತ್ತಮ ನಾಯಕನನ್ನು ದೇಶಕ್ಕೆ ನೀಡಿದ ಅಪ್ರತಿಮ ಮಹಿಳೆ ಜೀಜಾಬಾಯಿ. ಮರಾಠರ ಕಾಲದಲ್ಲಿ ಬಂದಂತಹ ಮತ್ತೊಬ್ಬ ಪ್ರತಿಭಾವಂತ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈಕೆ ವಾರಣಾಸಿ ಮೂಲದವಳು. ಮೊದಲ ಹೆಸರು ಮಣಿಕರ್ಣಿಕಾ ಥಂಬೆ ಅಂತಾಗಿತ್ತು. ತಂದೆ ಮೋರೋಪಂತ್, ತಾಯಿ ಭಾಗೀರಥಿ. ತಂದೆ ವಾರಣಾಸಿಯ ರಾಜರ ಆಸ್ಥಾನಿಕರಾಗಿದ್ದವರು. ಬಾಲ್ಯದಿಂದಲೂ ಬಹಳ ಶೂರತ್ವ, ಧೀರತ್ವಗಳನ್ನು ಮೈಗೂಡಿಸಿಕೊಂಡು ಬೆಳೆದಂತಹ ಈಕೆ ಎಲ್ಲ ವಿಷಯಗಳಲ್ಲೂ ಕೂಡ ದಿಟ್ಟತನದಿಂದ ವರ್ತಿಸಿ ತನಗೆ ಸರಿಯನಿಸಿದ್ದನ್ನು ಮಾಡುವಂತಹ ಒಂದು ಗುಣವನ್ನು ಹೊಂದಿದ್ಲು. 14ನೇ ವಯಸ್ಸಿಗೆ ವಿವಾಹವಾಯಿತು. ಪತಿ ಗಂಗಾಧರ ರಾವ್ ನೆವಾಲ್ಕರ್. 1842ರಲ್ಲಿ ದೊರೆಯ ವಿವಾಹದ ನಂತರ ಲಕ್ಷ್ಮೀಬಾಯಿ ಮಗನನ್ನು ಪಡೆದಳು. ಆದರೂ ಆ ಮಗನನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ದತ್ತುಪುತ್ರನನ್ನು ಪಡೆಯುವ ಒಂದು ಅವಕಾಶವನ್ನ ಮಾಡಿಕೊಂಡ್ಳು. ದತ್ತುಪುತ್ರನನ್ನು ಪಡೆದರೂ ಕೂಡ ಬ್ರಿಟಿಷರ ಒಂದು ದೌರ್ಜನ್ಯದಿಂದಾಗಿ ಆಕೆ ದತ್ತುಪುತ್ರ ನನಗೆ ಅವಕಾಶವಿಲ್ಲ ಅಂತಂದ್ಬಿಟ್ಟು ಹೇಳಿದ್ದ, ಮಕ್ಕಳಿಲ್ಲದೆ ಇದ್ದ ರಾಜ್ಯಗಳೆಲ್ಲ ತಮಗೆ ವಶಪಡಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಹೇಳಿ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಅವಳು ದಿಟ್ಟತನದಿಂದ ವಿರುದ್ಧ ನಿಂತು ಹೋರಾಡಿದಳು. ಇದೇ ವೇಳೆಗೆ 1857ರಲ್ಲಿ ಸಿಪಾಯಿ ದಂಗೆ ಪ್ರಾರಂಭ ಆಯಿತು. ಸಿಪಾಯಿ ದಂಗೆ ಪ್ರಾರಂಭವಾದಾಗ ಅದರ ಒಂದು ಮುಂದಾಳತ್ವವನ್ನು ತಾನೇ ವಹಿಸಿಕೊಂಡು ದಿಟ್ಟತನದಿಂದ ಬ್ರಿಟಿಷರ ಎದುರು ಸವಾಲನ್ನು ಹಾಕಿ ತಾನು ರಾಜ್ಯವನ್ನು ಬಿಟ್ಟುಕೊಡುವುದಿಲ್ಲವೆಂದು ದಿಟ್ಟತನದಿಂದ ಹೇಳಿದಳು. ಇಂಥ ಸಂದರ್ಭದಲ್ಲಿ ಎಲ್ಲರೂ ಮರಾಠ ಸಿಪಾಯಿಗಳಿರೋರು ಅವಳಿಗೆ ಬೆಂಗಾವಲಾಗಿ ನಿಂತರು. ಹೋರಾಟ ಶುರುವಾಯಿತು. ಬ್ರಿಟಿಷರಿಗೂ ಅವಳಿಗೂ ಹೋರಾಟ ನಡೆದಾಗ ದತ್ತುಪುತ್ರನನ್ನು ಬೆನ್ನಿಗೆ ಕಟ್ಟಿಕೊಂಡು ಯುದ್ಧ ಮಾಡಿದಂತಹ ಧೀರ ಮಹಿಳೆ. ಈಗಲೂ ಕೂಡ ನಾವು ಅನೇಕ ಚಿತ್ರಗಳಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಡುವ ಚಿತ್ರವನ್ನು ನೋಡಿರ್ಬೋದು. ಖಡ್ಗವನ್ನು ಹಿಡಿದು ಹೋರಾಡಿ ಆ ಒಂದು ಯುದ್ಧದಲ್ಲಿಯೇ ಕೂಡ ಅವಳು ತನ್ನ ಅಂತ್ಯವನ್ನ ಕಂಡುಕೊಂಡಳು. ಹಾಗೆ ಈ ಯುಗದಲ್ಲಿ ಬಂದಂತಹ ರಜಿಯಾ ಸುಲ್ತಾನ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಹೆಸರು ಮಾಡಿ ದಿಟ್ಟತನದಿಂದ ಎದ್ದು ನಿಂತಹ ಒಬ್ಬ ಧೀರ ಮಹಿಳೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಹೋರಾಡಿದಂತಹ ದಿಟ್ಟ ಮಹಿಳೆ. ಮಹಿಳೆ ಏನನ್ನು ಮಾಡಬಲ್ಲಳು ಅಂತ ತೋರಿಸೋದಕ್ಕೆ ಇವರಿಬ್ಬರು ಕೂಡ ಸಾಕ್ಷಿಯಾಗಿದ್ದಾರೆ.
ಇವರ ಜೀವನ ಆದರ್ಶಗಳು, ಅವರ ಒಂದು ಶಕ್ತಿ, ಆತ್ಮಶಕ್ತಿ ಇವೆಲ್ಲವೂ ಕೂಡ ಬಹಳ ಉದಾತ್ತವಾದದ್ದು. ಇವರ ಒಂದು ಜೀವನದಿಂದ ನಮ್ಗೆ ತಿಳಿದು ಬರೋ ಸಂದೇಶ ಅಂತಂದರೆ, ಮಹಿಳೆ ಯಾವುದಕ್ಕೂ ಬಗ್ಗುವವಳಲ್ಲ, ಜಗ್ಗುವವಳಲ್ಲ, ಎಂಥ ಸಂದರ್ಭಗಳನ್ನು ತನ್ನ ಕೈಗೆತ್ತಿಕೊಂಡು ನಿಭಾಯಿಸಬಲ್ಲಳು ಅಂತ ಒಂದು ಸಂದೇಶವನ್ನು ಅವರು ಕೊಡ್ತಾರೆ. ಹಾಗೆ ಯಾರು ಎಷ್ಟು ಎದುರಾದರೂ ಕೂಡ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿ ಯಶಸ್ಸನ್ನು ಗಳಿಸಿಕೊಂಡಂಥದ್ದು ಮಹಿಳೆಯರಲ್ಲಿ ಇವರು ಪ್ರಮುಖರಾಗಿದ್ದಾರೆ. ಇವರಿಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸೋಣ. ನಮಸ್ಕಾರ, ಧನ್ಯವಾದಗಳು.